ಬಲಕ್ಕ ಬನ್ನಿ, ಬಾಲಕ್ಕೆ ಬಲಕ್ಕೆ ಬನ್ನಿ. ಓ ಬಲ, ರೋಸ್ ಬೇರೆ ಇಟ್ಬಿಟ್ಟವ್ರೆ. ರೈಟ್. ಎಡಕ್ಕೆ ತಿರುಗಿ. ಇಲ್ಲೂ ಗುಲಾಬಿ ಇಟ್ಟವ್ರೆ. ಲೆಫ್ಟ್ ಟರ್ನ್. ಜಾಜಕ್. ಎಡ ಎಡ ಎಡ. ಅಮ್ಮ ಇಲ್ಲಿ ಅಲ್ಲ, ಇಲ್ಲಿ ನಿಲ್ಲಿ, ಮತ್ತೊಂದು ರೋಸು. ಇಲ್ಲಿ ನಿಂತೇನ್ ಮಾಡೋದು? ಇಲ್ಲಿ ನಿಲ್ಲಿ, ಕಣ್ಣು ಮುಚ್ಚಿ. ಈಗ ಮುಚ್ಚಿದೆ. ಯಾರಪ್ಪ ಈ ಅದ್ಭುತ ಕಲಾವಿದ? ರಾಜಪ್ಪ, ನಿನ್ಗೆ ವೈಲಿನ್ ಬಾರ್ಸಕ್ ಬರುತ್ತಾ? ಈ ರಾಜಪ್ಪಂಗ್ ಗೊತ್ತಿಲ್ದಿರೋ ವಿದ್ಯೆನೇ ಇಲ್ಲ. ಎಲ್ರು ನನ್ನನ್ನ ಸಕಲ ಕಲಾ ವಲ್ಲಭ ಅಂತಾರೆ. 64 ವಿದ್ಯೆಗಳು ನನಗೆ ಕರತಲಾ ಮಲಕ. ಹೌದಾ? ಹಾಗಿದ್ರೆ ಯಾವ್ದಾದ್ರೂ ಒಂದು ಒಳ್ಳೆ ಹಾಡನ್ನ ಬಾರ್ಸಿ. ಏಯ್ ಮಾರ್ಗಿ, ಪುಟಿ, ಕಾವೇರಿ, ಅದು ಬಾರ್ಸೋದಲ್ಲ, ನುಡ್ಸೋದು. ಓಕೆ, ಎರಡು ಓಕೆ. ಬಾರ್ಸಿದ್ರು ಪರವಾಗಿಲ್ಲ, ನೋಡ್ಸಿದ್ರು ಪರವಾಗಿಲ್ಲ. ಬಾರ್ಸಿ. ಈ ಹಾಡು ನಿನಗಾಗಿ. ಕುದುರೆ ಕತ್ತಿ ಆಗ್ಬಿಡ್ತಾ? ಹುಲಿ ಇಲಿ ಆಗ್ಬಿಡ್ತಾ? ಕೋಗಿಲೆ ಕಾಗೆ ಆಗ್ಬಿಡ್ತಾ? ಇಷ್ಟೊತ್ತು ಸುಮಧುರವಾಗಿ ಬರ್ತಿದ್ದ ಸಂಗೀತ ಇವಾಗ ಕೊಯ್ 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 ಅಂತಿದೆ. ಜಸ್ಟ್ ಮಿನಿಟ್, ಒಂದೇ ನಿಮಿಷ. ಈಗ ಬರುತ್ತೆ, ಕೇಳಿ. ಮುಂಬೈಗೆ ಒಂದಿಷ್ಟು ಜನ ಹುಡುಗರನ್ನ ಕಳ್ಸಿದ್ದೀನಿ. ದೀಪಕ್ ಅಂತ ನಮ್ಗೆ ಇವನೇನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾನಲ್ಲ, ಅದು ಕರೆಕ್ಟಾ ಇಲ್ವಾ ಅಂತ ಕ್ರಾಸ್ ಚೆಕ್ ಮಾಡ್ಸಕ್ಕೆ. ವೆರಿ ಗುಡ್. ಇವನಾಗ್ಲಿ, ಇವ್ರ ಅಪ್ಪ ಅಮ್ಮ ಅಂತ ಹೇಳ್ಕೊಂಡ್ ಬಂದಿರೋರಾಗ್ಲಿ, ಎಲ್ಲರೂ ಸುಳ್ಳು ಹೇಳ್ತಾ ಇದ್ದಾರೆ. ಆದರೆ ಅದನ್ನ ಸಾಬೀತು ಮಾಡೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇಲ್ಲ. ನೀನು ಒಳ್ಳೆ ಕೆಲಸನೇ ಮಾಡಿದ್ಯಾ. ಮುಂಬೈಯಲ್ಲಿ ಇವ್ರು ಹೇಳಿರೋ ಜಾಗಕ್ಕೆ ಹೋಗಿ ಚೆಕ್ ಮಾಡಿದ್ರೆ ಇವ್ರ ಬಂಡವಾಳ ಎಲ್ಲ ಬಯಲಿಗೆ ಬರುತ್ತೆ. ನನ್ಗೇನೋ ಇವನಿನ್ನೂ ದೀಪಕ್ ಅಂತ ಅನ್ನಿಸ್ತಾನೆ ಇಲ್ಲ. ಅವನ ಹೆಸರಲ್ಲಿ ಬಂದಿರೋ ದೊಡ್ಡ ಫ್ರಾಡ್ ಅಂತ ಅನ್ನಿಸ್ತಾ ಇದೆ. ಎನಿವೆ, ಮುಂಬೈಯಿಂದ ಇನ್ಫಾರ್ಮೇಶನ್ ಬರಲಿ. ಒಂದು ದೊಡ್ಡ ಅಲೆ ಬಂದ್ರೆ ಮರಳಲ್ಲಿ ಕಟ್ಟಿರೋ ಗೂಡೆಲ್ಲ ಛಿದ್ರ ಛಿದ್ರ ಆಗುತ್ತೆ. ಸುಳ್ಳು ಹೇಳಿದ್ರೆ ಸಾಮ್ರಾಜ್ಯನೇ ಗೆಲ್ಬೋದು ಅಂತ ಅನ್ಕೊಂಡಿದ್ದಾನೆ. ಆದಷ್ಟು ಬೇಗ ಇವನ್ನ ಹಿಡಿಬೇಕು. ನನ್ನ ಕಡೆಯಿಂದ ಏನೇನು ಮಾಡಬೇಕು ಎಲ್ಲ ಮಾಡ್ತಾ ಇದ್ದೀನಿ ನಾನು. ಆ್ಯಂಡ್ ಮೋರೋವರ್ ಇವಾಗ ವಿಜಯ ಕೂಡ ನಮ್ಮ ಜೊತೆನೇ ಇದ್ದಾಳೆ. ಪ್ರತಿ ಹೆಜ್ಜೆಲ್ಲೂ ನಿನಗೆ ಸಾಥ್ ಕೊಡ್ತೀನಿ ಅಂತ ಹೇಳಿದಾಳೆ. ಆದಷ್ಟು ಬೇಗ ಮುಂಬೈಯಿಂದ ಇನ್ಫಾರ್ಮೇಶನ್ ಬರಲಿ ಅಂತ ಕಾಯ್ತಾ ಇದ್ದೀನಿ. ಅದು ಬರ್ತಿದ್ದ ಹಾಗೆ ಮುಂದೆ ಏನು ಮಾಡಬೇಕು ಅಂತ ಡೀಟೇಲ್ ಆಗಿ ಮಾತಾಡ್ತೀನಿ. ಹೌದು, ಅವನು ನೀನು ಮತ್ತೆ ಯಾವಾಗ ಭೇಟಿ ಆಗ್ತಾ ಇದೆಯಾ? ಆದಷ್ಟು ಬೇಗ. ಈ ಮುಂಬೈ ಹುಡುಗರು ಏನು ಇನ್ಫಾರ್ಮೇಶನ್ ಕೊಡ್ತಾರೋ ಕೊಡಲಿ, ಆಮೇಲೆ ಏನು ಮಾಡಬೇಕು ಅಂತ ಡೀಟೇಲ್ ಆಗಿ ಮಾತಾಡ್ತೀನಿ. ಮುಂಬೈಯಿಂದ ಬಂದಿದ್ದೀನಿ ಅಂತ ಹೇಳ್ತಿದ್ದಾನಲ್ಲ, ಅವನ ಜಾತಕನೂ ಮುಂಬೈಯಿಂದಾನೇ ತರ್ಸೋಣ. ಒಂದು ಸಲ ಜಾತಕ ಬಂದಮೇಲೆ ಅವನು ಹೇಳ್ತಿರೋ ಸುಳ್ಳಿನ ಸಮಾಧಿಲಿ ಅವನ್ನೇ ತಳ್ಳಿ ಬಿಡೋಣ. ಯಾರೋ ಇವನು ಮಾಯಗಾರ, ಯಾರಿಗೆ ಸ್ವಂತ, ಸಾವಿರ ಆಲೋಚನೆ
ಕಣ್ಣ ನೀರ ತಡೆಯೋಕೆ ಬಂದ ಕೂಲಿ ಹಾಗೆ ನಮ್ಮ ಭಾರ ಹೊರುತ್ತಾನೆ. ಸ್ನೇಹ ಎಂದರೆ ಹಾಲು ಜೇನು ಎಂಬ ಸತ್ಯವನ್ನು ಈ ಹುಡುಗನು ತೋರಿದ ಎಂದು ಬರೆದ ಋತುವಂತಿ ತಂದವನು ಎಲ್ಲ ಗೆಲ್ಲೋ ಚೇತರಿಕೆಯ ತಂದವನು ನಮ್ಮೊಳಗೆ ತುಂಬಿದ ಎಲ್ಲ ಉತ್ತರ ಆದರಿವನೇ ಪ್ರಶ್ನೆ. ಯಾರಿವನೋ 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 ಇವನ್ ಯಾರ ಮಗನೋ ಕಾಣೆ ನಾ ಕಾಣೆ. ಹೆಸರೇನೋ ಹೆಸರೇನೋ ಯಾವುದ ನಾಯಕನೋ ಜೊತೆಗಾರ